ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ, ನಿನ್ನೆಯ ತರಗತಿಯಲ್ಲಿ ನಾವು ಉದ್ದೇಶಗಳು ಮತ್ತು ಮೌಲ್ಯಮಾಪನಗಳ ನಡುವಿನ ಸಂಬಂಧದ ಬಗೆಗೆ ಅಧ್ಯಯನ ಮಾಡಿದೆವು. ಇಂದಿನ ತರಗತಿಯಲ್ಲಿ we are going to learn the relationship between objectives, learning experiences and learning outcomes. ಈ ತರಗತಿಯಲ್ಲಿ ನಾನು ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಕಲಿಕಾ ಫಲಗಳ ನಡುವಿನ ಸಂಬಂಧದ ಬಗೆಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಮಿ ಸ್ಟಾರ್ಟ್ today's lesson by a quotation which was given by John F. Kennedy. The goal of education is the advancement of knowledge and dissemination of truth. ನಲ್ಮೆಯ ವಿದ್ಯಾರ್ಥಿಗಳೇ, ಕಲಿಯುವುದಕ್ಕೂ ನಲಿಯುವುದಕ್ಕೂ ಭವಿಷ್ಯ ರೂಪಿಸಿಕೊಳ್ಳುವುದಕ್ಕೂ ಜೀವನ ಪಾವನ ಮಾಡಿಕೊಳ್ಳುವುದಕ್ಕೂ ಶಾಲೆಯೊಂದು ನಂದಾದೀಪ. ಶಿಕ್ಷಣ ಪ್ರಮುಖವಾದಂತಹ ಸಾಧನ. ಈ ಯುಕ್ತಿಯೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಆಸ್ ಐ ಟೋಲ್ಡ್ ಯು, ಟುಡೇಸ್ ಲೆಸನ್ ಈಸ್ relationship between objectives, learning experiences and learning outcomes. My dear students, there is close relationship between objectives, learning experiences and learning outcomes. In this interrelationship, one influences and strengthens on each other. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಕಲಿಕಾ ಫಲಗಳ ನಡುವೆ ಆಂತರಿಕವಾದಂತಹ ಸಂಬಂಧ ಇದೆ. ಈ ಆಂತರಿಕವಾದಂತಹ ಸಂಬಂಧ ಒಂದು ಇನ್ನೊಂದರ ಮೇಲೆ ಪ್ರಭಾವವನ್ನು ಬೀರುತ್ತೆ. ದ ಇಂಟರ್ರಿಲೇಶನ್ಶಿಪ್ ಆಫ್ ಆಬ್ಜೆಕ್ಟಿವ್ಸ್, ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಲರ್ನಿಂಗ್ ಔಟ್ಕಮ್ಸ್ clearly indicates that the process of evaluation is continuous and comprehensive. ಮತ್ತೆ ನಾವು ಮೌಲ್ಯಮಾಪನದ ಪರಿಕಲ್ಪನೆಯ ಅಡಿಯಲ್ಲಿ ನಾವು ಇದನ್ನು ಚರ್ಚೆ ಮಾಡಬೇಕಾಗತ್ತೆ. ಈ ಆಂತರಿಕವಾದಂತಹ ಒಂದು ಸಂಬಂಧ ಏನಿದೆಯಲ್ಲ, ಅಂದರೆ ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಕಲಿಕಾ ಫಲಗಳ ನಡುವೆ ಇರುವಂತಹ ಈ ಒಂದು ಆಂತರಿಕವಾದಂತಹ ಸಂಬಂಧ ಏನನ್ನು ಸೂಚಿಸುತ್ತೆ ಅಂದರೆ, ಮೌಲ್ಯಮಾಪನ ಎನ್ನುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ನಿರಂತರವಾದದ್ದು ಮತ್ತು ವ್ಯಾಪಕವಾಗಿರುವುದು. ಸೊ ಈ ಹಿನ್ನೆಲೆಯಲ್ಲಿ ಈ ಮೂರು ಪರಿಕಲ್ಪನೆಗಳ ನಡುವೆ ಒಂದು ಆಂತರಿಕವಾದಂತಹ ಸಂಬಂಧ ಇರುವುದು ಮಾತ್ರ ಸ್ಪಷ್ಟ. ದಿಸ್ ಇಂಟರ್ ರಿಲೇಶನ್ಶಿಪ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಇನ್ ದ ಫಾಲೋವಿಂಗ್ ಡಯಾಗ್ರಾಮ್. ಸೊ ಹಿಯರ್ education is a tripolar process that we can see. In this tripolar process, objective is one pole out, learning experience is the another one, and learning outcomes is the another pole. ಅಂದರೆ ಈ ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಕಲಿಕಾ ಪ್ರತಿಫಲಗಳ ನಡುವೆ ಹೇಗೆ ಒಂದು ಆಂತರಿಕವಾದಂತಹ ಸಂಬಂಧ ಇದೆ ಎನ್ನುವುದನ್ನು ಈ ಕೆಳಗಿನ ಒಂದು ಚಿತ್ರದ ಸಹಾಯದಿಂದ ನಾವು ತಿಳಿದುಕೊಳ್ಳಬಹುದು. ಕಲಿಕೆ, ಬೋಧನೆ, ಮೌಲ್ಯಮಾಪನ ಸಾಮಾನ್ಯವಾಗಿ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡುವಂಥದ್ದು. ನಮ್ಮ ಶಿಕ್ಷಣ ವ್ಯವಸ್ಥೆ ಏನಿದೆಯಲ್ಲ, ಅದು ತ್ರಿಮುಖವಾದಂತಹ ರೀತಿಯಲ್ಲಿ ಆಂತರಿಕವಾದಂತಹ ಸಂಬಂಧವನ್ನು ಹೊಂದಿರುತ್ತೆ. ಅದು ಏನು ಅಂದರೆ ಉದ್ದೇಶಗಳು, ಕಲಿಕಾ ಅನುಭವಗಳು ಹಾಗೆ ಕಲಿಕಾ ಪ್ರತಿಫಲಗಳು. ಸೊ ಈ ಕಲಿಕಾ ಫಲಗಳು ಸಾಮಾನ್ಯವಾಗಿ ಕಲಿಕಾ ಅನುಭವಗಳನ್ನು ಅವಲಂಬಿಸಿರುತ್ತೆ, ಕಲಿಕಾ ಅನುಭವಗಳು ಉದ್ದೇಶಗಳನ್ನು ಅವಲಂಬಿಸಿರುತ್ತೆ. ಆಲ್ವೇಸ್ objectives are
Most important thing in the process of teaching and learning. With the help of objectives, we can provide different type of learning experiences. By providing learning experiences, we can get learning outcomes. Again, based on learning outcomes, we can go or we can reframe the objectives. Like this, there is interrelationship between objectives, learning experiences, and learning outcomes. My dear students, before going to study the interrelationship between objectives, learning experiences, and learning outcomes, let us see in detail about objectives, then learning experiences, and learning outcomes. First of all, let us see the various aspects related to objectives. ಸಾಮಾನ್ಯವಾಗಿ ನಾವು ಈಗಾಗಲೇ ತಿಳಿದುಕೊಂಡ ಹಾಗೆ ಉದ್ದೇಶಗಳು ಹಾಗೆ ಕಲಿಕಾ ಅನುಭವಗಳು ಮತ್ತು ಕಲಿಕಾ ಫಲಗಳ ನಡುವೆ ಆಂತರಿಕವಾದಂಥ ಸಂಬಂಧ ಇದೆ. ಈ ಮೂರು ಪರಿಕಲ್ಪನೆಗಳ ನಡುವೆ ಆಂತರಿಕ ಸಂಬಂಧ ಹೇಗಿದೆ ಎನ್ನುವುದನ್ನು ತಿಳಿಯುವ ಮುನ್ನ ಈ ಉದ್ದೇಶಗಳು, ಕಲಿಕಾ ಅನುಭವಗಳು ಮತ್ತು ಕಲಿಕಾ ಫಲಗಳ ಬಗೆಗೆ ಪ್ರತ್ಯೇಕವಾಗಿ ತಿಳಿದುಕೊಳ್ಳೋಣ. ಇವುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ಈ ಮೂರು ಪರಿಕಲ್ಪನೆಗಳ ನಡುವೆ ಇರುವಂಥ ಆಂತರಿಕವಾದಂಥ ಸಂಬಂಧವನ್ನು ಅರಿತುಕೊಳ್ಳುವುದು ಸುಲಭವಾಗುತ್ತೆ. ಮೊದಲನೇದಾಗಿ ಉದ್ದೇಶಗಳು ಅಂದರೆ ಏನು ಎನ್ನುವುದನ್ನು ನೋಡೋಣ. The teaching learning process becomes meaningless without objectives. ಬೋಧನಾ ಕಲಿಕಾ ಪ್ರಕ್ರಿಯೆ ಉದ್ದೇಶಗಳು ಇಲ್ಲ ಅಂದರೆ ಅರ್ಥಹೀನ. Objectives are best thought of as the intended outcomes of the process of education. Objectives are the statements which describe the kind of modification that we want to bring about in the learner. ಉದ್ದೇಶಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ನಾವು ರೂಪಿಸಿಕೊಂಡಿರುವಂತಹ ಪ್ರಮುಖ ಹೇಳಿಕೆಗಳು. ಸೊ ಈಗಾಗಲೇ ಉದ್ದೇಶಗಳ ಬಗೆಗೆ ಹಲವಾರು ವ್ಯಾಖ್ಯಾನಗಳನ್ನು ನೋಡಿದ್ದೇವೆ. ಸೊ ಇಲ್ಲಿಯೂ ಕೂಡ ಕೆಲವೊಂದು ವ್ಯಾಖ್ಯಾನಗಳನ್ನು ನೋಡೋಣ. ಎಜುಕೇಷನಲ್ ಅಬ್ಜೆಕ್ಟಿವ್ಸ್ ಆರ್ ದ ಸ್ಟೇಟ್ಮೆಂಟ್ which express specifically and in measurable terms an attitude that will be developed through a mode of instruction. ಬೋಧನೆಯ ಮೂಲಕ ಕಲಿಕಾರ್ಥಿಯಲ್ಲಿ ಬೆಳೆಸಬಹುದಾದಂತಹ ಮನೋಧೋರಣೆ ಮತ್ತು ಸಾಮರ್ಥ್ಯಗಳನ್ನು ನಿರ್ದಿಷ್ಟವಾಗಿ ಹಾಗೂ ಅಳೆಯಬಹುದಾದ ಪದಗಳಲ್ಲಿ ನಿರೂಪಿಸಲ್ಪಟ್ಟ ಸ್ಪಷ್ಟ ಹೇಳಿಕೆಗಳೇ ಉದ್ದೇಶಗಳು. ಇನ್ನೊಂದು ಅರ್ಥವನ್ನು ನಾವು ನೋಡುವುದಾದರೆ, objective means something that we plan to do or achieve. ಮುಂದೆ ಮಾಡಬೇಕಾದ ಅಥವಾ ಸಾಧಿಸಬೇಕಾದ ಕಾರ್ಯಗಳನ್ನು ಸೂಚಿಸುವ ಯೋಜಿತ ರೂಪದ ಹೇಳಿಕೆಗಳೇ ಉದ್ದೇಶಗಳು. ಹಾಗೆಯೇ objectives are desirable outcomes of intended actions through the mode of education. ಶಿಕ್ಷಣದ ಮೂಲಕ ನಾವು ಪಡೆಯುವುದಾದಂತಹ ಉತ್ತಮ ಪ್ರತಿಫಲವನ್ನು ಸೂಚಿಸುವಂತಹ ಹೇಳಿಕೆಗಳೇ ಅಥವಾ ಕ್ರಿಯೆಯೇ ಅಲ್ಲಿ ನಾವು ಉದ್ದೇಶಗಳು ಅಂತ ಹೇಳ್ಬೋದು. ಮತ್ತೊಂದು ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ, ಅಬ್ಜೆಕ್ಟಿವ್ಸ್ ಆರ್ ಕ್ಲಿಯರ್ ಆ್ಯಂಡ್ ಕನ್ಸೈಸ್ ಸ್ಟೇಟ್ಮೆಂಟ್ ದಟ್ ಡಿಸ್ಕ್ರೈಬ್ ವಾಟ್ ಯು ಇಂಟೆಂಡ್ ಯುವರ್ ಸ್ಟೂಡೆಂಟ್ಸ್ ಟು ಲರ್ನ್ ಬೈ ದ ಎಂಡ್ ಆಫ್ ದ ಕೋರ್ಸ್. ಒಂದು ಕೋರ್ಸಿನ ಅಂತಿಮ ಹಂತದಲ್ಲಿ ಅಥವಾ ಕೊನೆಯಲ್ಲಿ ವಿದ್ಯಾರ್ಥಿ ಏನನ್ನು ಕಲಿತಾನೆ ಎನ್ನುವಂಥ ಅಂಶವನ್ನು ಸೂಚಿಸುವಂತಹ ಹೇಳಿಕೆಗಳೇ ಉದ್ದೇಶಗಳು. ಸೊ ಈಗಾಗಲೇ ನಾನು ಹೇಳಿದ ಹಾಗೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ತರಬಯಸುವಂತಹ ಅಪೇಕ್ಷಿತ ಪ್ರತಿಫಲವನ್ನು ಸೂಚಿಸುವ ಹೇಳಿಕೆಗಳೇ ಉದ್ದೇಶಗಳು ಎಂದು ಸ್ಪಷ್ಟವಾಗಿ ನಾವಿಲ್ಲಿ ಹೇಳಬಹುದು. ಸೊ ಇದು ಉದ್ದೇಶಗಳ ಕುರಿತು ಅರ್ಥ. ದೆನ್ ಲೆಟ್ ಅಸ್ ಸಿ ಕಾಂಪೊನೆಂಟ್ಸ್ ಆಫ್ objectives. Each and every objective is having some components. ಉದ್ದೇಶಗಳು, ಪರ್ಟಿಕ್ಯುಲರ್ಲಿ ಶೈಕ್ಷಣಿಕ ಉದ್ದೇಶಗಳು ಕೆಲವೊಂದು ಘಟಕಾಂಶಗಳನ್ನು ಒಳಗೊಂಡಿರುತ್ತೆ. ಹಾಗಾದರೆ ಉದ್ದೇಶಗಳ ಕಾಂಪೊನೆಂಟ್ಸ್ ಯಾವುವು ಅಂದರೆ, ಘಟಕಾಂಶಗಳು ಯಾವುವು ಅಂದರೆ, ಫಸ್ಟ್ ಒನ್ ಲರ್ನರ್, ಕಲಿಕಾರ್ಥಿ. ನಮ್ಮ ಉದ್ದೇಶಗಳು ಹೇಗಿರಬೇಕೆಂದರೆ ಕಲಿಕಾರ್ಥಿ ಕೇಂದ್ರಿತವಾಗಿರಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಈಸ್ ಬಿಹೇವಿಯರ್, ವರ್ತನಾ ಬದಲಾವಣೆ.
ಅದು ಒಂದು ವರ್ತನಾ ಪದವನ್ನು ಒಳಗೊಂಡಿರಬೇಕು ಉದ್ದೇಶಗಳು. ದಟ್ ಮೀನ್ಸ್ ಮಗುವಿನ ವರ್ತನೆಯಲ್ಲಿ ಬದಲಾವಣೆಯನ್ನು ತರುವಂತಹ ಪ್ರಮುಖ ಅಂಶ ಉದ್ದೇಶದಲ್ಲಿ ಇರಬೇಕು. ಸೊ ಇನ್ ದ objective there should be very specific that what behavioral changes we are going to bring. That is the another important component, that is behavioral changes. Third one is subject or the content. Objectives ನಲ್ಲಿ ಕಡ್ಡಾಯವಾಗಿ ವಿಷಯ ಅಥವಾ ಒಂದು ಪಠ್ಯಕ್ರಮ ಏನಿದೆಯಲ್ಲ ಅದು ಇರಬೇಕಾಗತ್ತೆ. ಒಂದು ವಿಷಯ ಅಥವಾ ಪಠ್ಯಕ್ರಮ ಅಥವಾ ವಿಷಯ ವಸ್ತು ಏನಿದೆಯಲ್ಲ ಅದು ಅಲ್ಲಿ ಇರಬೇಕಾಗತ್ತೆ. ವಿಷಯ ಮತ್ತು ವಿಷಯ ವಸ್ತು ಏನಿದೆಯಲ್ಲ ಅದು ಉದ್ದೇಶವನ್ನು ಒಂದು ನಿರ್ದಿಷ್ಟವಾದಂತಹ ರೀತಿಯಲ್ಲಿ ನಿಖರವಾಗಿ ರೂಪಿಸಲಿಕ್ಕೆ ಸಹಾಯಕವಾಗತ್ತೆ. ದೆನ್ ದ ಫೋರ್ತ್ ಕಾಂಪೊನೆಂಟ್ ಆಫ್ ಅಬ್ಜೆಕ್ಟಿವ್ಸ್ ಈಸ್ ಕಂಡೀಷನ್. ಸನ್ನಿವೇಶ. ಎಂತಹ ಸನ್ನಿವೇಶದಲ್ಲಿ ನಾವು ಮಗುವಿನಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಬಯಸ್ತೇವೆ, ಆ ಕಲಿಕಾ ಸನ್ನಿವೇಶ ಹೇಗಿರುತ್ತೆ ಅನ್ನುವುದನ್ನು ಕೂಡ ಉದ್ದೇಶ ಒಳಗೊಂಡಿರಬೇಕಾಗತ್ತೆ. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ಅಬ್ಜೆಕ್ಟಿವ್ಸ್. After knowing the components of objectives, let us move to see characteristics of a good objective. Educational objectives, or we can say a good objective should have some features. ಒಂದು ಉತ್ತಮ ಉದ್ದೇಶ ಎನಿಸಿಕೊಳ್ಳಬೇಕಾದರೆ ಅದು ಕೆಲವೊಂದು ಗುಣಲಕ್ಷಣಗಳನ್ನು ಹೊಂದಿರಬೇಕಾಗತ್ತೆ. ಹಾಗಾದರೆ ಉತ್ತಮ ಉದ್ದೇಶದ ಗುಣಲಕ್ಷಣಗಳು ಯಾವುವು? ಲೆಟ್ ಅಸ್ ಸಿ ಒನ್ ಬೈ ಒನ್. Objective should identify a learning outcome. ಉದ್ದೇಶ ಕಲಿಕಾ ಪ್ರತಿಫಲವನ್ನು ಗುರುತಿಸುವಂತಿರಬೇಕು. ಎರಡನೇದಾಗಿ objective should consistent with course goal. ಆ ಕೋರ್ಸಿನ ಗುರಿ ಏನು ಎನ್ನುವುದನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ಉದ್ದೇಶಗಳು ಇರಬೇಕು. ಹಾಗೆಯೇ objective should be precious. ಉದ್ದೇಶ ಬಹಳ ಅತ್ಯಮೂಲ್ಯವಾಗಿರಬೇಕು, ಮಹತ್ವದ್ದಾಗಿರಬೇಕು ಅಂತ ಹೇಳ್ತೇವೆ. ದೆನ್ ಫೋರ್ತ್ ಒನ್ ಈಸ್ objective should consist 3 domains. ಉದ್ದೇಶಗಳು 3 ಆಯಾಮಗಳನ್ನು ಹೊಂದಿರಬೇಕು. ಆ 3 ಆಯಾಮಗಳು ಯಾವುವು ಎಂದರೆ ಕಾಗ್ನಿಟಿವ್ ಡೊಮೇನ್, ಅಫೆಕ್ಟಿವ್ ಡೊಮೇನ್ ಆ್ಯಂಡ್ ಸೈಕೋಮೋಟರ್ ಡೊಮೇನ್. ಈ 3 ಆಯಾಮಗಳನ್ನು ಒಳಗೊಂಡಿರುವಂತಹ ಉದ್ದೇಶ ಏನಿದೆಯಲ್ಲ ಅದು ಒಂದು ಉತ್ತಮವಾದಂತಹ ಉದ್ದೇಶ. ಜ್ಞಾನಾತ್ಮಕ, ಭಾವನಾತ್ಮಕ ಮತ್ತು ಮನೋಜನ್ಯ ಈ 3 ವಲಯಗಳನ್ನು ಅದು ಒಳಗೊಂಡಿರಬೇಕು. ದೆನ್ ಫಿಫ್ತ್ ಒನ್ ಈಸ್ objective should meet the common purpose. ಉದ್ದೇಶಗಳು ಸಾಮಾನ್ಯವಾದಂತಹ ಒಂದು ಗುರಿಯನ್ನು ಈಡೇರಿಸುವಂತಿರಬೇಕು. ದಟ್ ಶುಡ್ ಮೀಟ್ ಎ ಕಾಮನ್ ಪರ್ಪಸ್. ಯಾಕೆಂದರೆ ಉದ್ದೇಶರಹಿತವಾದಂತಹ ಒಂದು ಚಟುವಟಿಕೆ ಯಾವುದೇ ಪ್ರತಿಫಲವನ್ನು ಅಥವಾ ನಿರೀಕ್ಷಿತವಾದಂಥ ಪ್ರತಿಫಲವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ objective should meet the common purpose. That we have to keep in mind, friends. Then objective should be realistic. ಉದ್ದೇಶಗಳು ಹೇಗೆ ಇರಬೇಕು ಅಂದರೆ ವಾಸ್ತವಿಕವಾಗಿರಬೇಕು, ಅವುಗಳನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುವಂತಿರಬೇಕು. ಅಂತಹ ರೀತಿಯಲ್ಲಿ ನಾವು ಉದ್ದೇಶಗಳನ್ನು ರೂಪಿಸಬೇಕಾಗತ್ತೆ. ಸೆವೆಂತ್ ಒನ್, objective should be comprehensive. That is also another important aspect or character. ಉದ್ದೇಶಗಳು ವ್ಯಾಪಕವಾಗಿರಬೇಕು, ಸಮಗ್ರವಾಗಿರಬೇಕು. ವಿದ್ಯಾರ್ಥಿಗಳಲ್ಲಿ ಏನನ್ನ ಬದಲಾವಣೆಯನ್ನು, ವಿದ್ಯಾರ್ಥಿಯ ವರ್ತನೆಯಲ್ಲಿ ಏನು ಸುಧಾರಣೆಯನ್ನು ನಾವು ತರಬೇಕಾಗಿದೆ ಎನ್ನುವ ಒಂದು ಅಂಶಗಳನ್ನು ಅದು ಒಳಗೊಂಡಿರಬೇಕು. ಏಯ್ತ್ ಒನ್, objective should be related to human ability. ಉದ್ದೇಶಗಳು ಮಾನವನ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರಬೇಕು. ಸೊ ಏನಂತಹ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯವಿದೆ ಎನ್ನುವಂಥ ಅಂಶಗಳನ್ನು ಉದ್ದೇಶಗಳು ಹೊಂದಿರಬೇಕಾಗತ್ತೆ. objective should reflect essential knowledge, skills or attitude. ಉದ್ದೇಶಗಳು ಅವಶ್ಯಕವಾದಂತಹ ಜ್ಞಾನ, ಕೌಶಲ ಮತ್ತು ಮನೋಧೋರಣೆಯನ್ನು ಪ್ರತಿಬಿಂಬಿಸುವಂತಿರಬೇಕು. Because here when we talks about cognitive development, affective development and psychomotor development, usually we can see knowledge, skills, attitude and so many other aspects we have to develop. So these objects should reflect knowledge or skills or the attitudes whatever we are going to develop on the students. Then 10th one is objective should focus on results of learning experiences. ಉದ್ದೇಶಗಳು ಕಲಿಕಾ ಅನುಭವಗಳ
ಫಲಿತಾಂಶವನ್ನು ಒತ್ತು ನೀಡುವಂತಿರಬೇಕು, ಮಹತ್ವ ನೀಡುವಂತಿರಬೇಕು. ದೆನ್ ಅಬ್ಜೆಕ್ಟಿವ್ ಶುಡ್ ರಿಪ್ರೆಸೆಂಟ್ ಪರ್ಫಾರ್ಮೆನ್ಸ್. ಉದ್ದೇಶಗಳು ಮಕ್ಕಳ ವಿದ್ಯಾರ್ಥಿಗಳ ಸಾಧನೆಯನ್ನು ಪ್ರತಿನಿಧಿಸುವಂತಿರಬೇಕು. ದೆನ್ another most important character or the feature of objective is objective should be smart. ಉದ್ದೇಶಗಳು ಸ್ಮಾರ್ಟ್ ಆಗಿರಬೇಕು ಅಂತ, ಬಿಕಾಸ್ ಈಚ್ ಲೆಟರ್ ಇನ್ ದ ಟರ್ಮ್ ಸ್ಮಾರ್ಟ್ ಇಂಡಿಕೇಟ್ಸ್ ಡಿಫರೆಂಟ್ ಕಾನ್ಸೆಪ್ಟ್, ಡಿಫರೆಂಟ್ ಮೀನಿಂಗ್. ಸ್ಮಾರ್ಟ್ ಇನ್ ದ ಸೆನ್ಸ್ ಅಬ್ಜೆಕ್ಟಿವ್ ಶುಡ್ ಬಿ ಸ್ಪೆಸಿಫಿಕ್. ಉದ್ದೇಶಗಳು ನಿರ್ದಿಷ್ಟವಾಗಿರಬೇಕು. ಅಬ್ಜೆಕ್ಟಿವ್ ಶುಡ್ ಬಿ ಮೆಜರಬಲ್. ಅಳೆಯುವುದಂತಿರಬೇಕು, ಅಳೆಯಬಹುದಾದಂತಹ ಉದ್ದೇಶಗಳು ಇರಬೇಕು. ಎ ಸ್ಟ್ಯಾಂಡ್ಸ್ ಫಾರ್ ಅಚೀವೇಬಲ್, ಸಾಧಿಸಬಹುದಾದಂತಹ ಉದ್ದೇಶಗಳು ಇರಬೇಕು. ಆರ್ ಸ್ಟ್ಯಾಂಡ್ಸ್ ಫಾರ್ ರಿಲಿವೆಂಟ್, ಅದು ಸಂಬಂಧವನ್ನು ಹೊಂದಿರಬೇಕು. ದೆನ್ ಟಿ ಸ್ಟ್ಯಾಂಡ್ಸ್ ಫಾರ್ ಟೈಮ್ಲಿ, ಸಮಯೋಚಿತವಾಗಿರಬೇಕು. ಸೊ ಈ ಪ್ರಕಾರವಾಗಿ ಒಂದು ಉದ್ದೇಶ ಸ್ಮಾರ್ಟ್ ಎನ್ನುವಂತಹ ಲಕ್ಷಣಗಳನ್ನು ಹೊಂದಿರಬೇಕಾಗತ್ತೆ. ಸೊ ಅಬ್ಜೆಕ್ಟಿವ್ ಶುಡ್ ಬಿ ಸ್ಮಾರ್ಟ್, ಐ ಮೀನ್ ಸ್ಪೆಸಿಫಿಕ್, measurable, achievable, relevant and timely. So these are the some of the important characteristics of objectives. After knowing the characteristics of objective, let us see importance of objectives. ಶಿಕ್ಷಣದಲ್ಲಿ ಉದ್ದೇಶಗಳಿಗೆ ಏನು ಮಹತ್ವ ಇದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ. ಉದ್ದೇಶಗಳಿಗೆ ನಾವು ಇಷ್ಟೊಂದು ಮಹತ್ವವನ್ನು ಕೊಡ್ತಾ ಇದ್ದೀವಿ, ಇಷ್ಟೊಂದು ಚರ್ಚೆ ಮಾಡ್ತಾ ಇದ್ದೀವಿ, ಅದರ ಅಗತ್ಯತೆ ಏನಿದೆ, ಅದರ ಮಹತ್ವ ಏನಿದೆ? ಖಂಡಿತವಾಗಿಯೂ ಕೂಡ ನಮ್ಮ ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಉದ್ದೇಶಗಳಿಗೆ ವಿಶಿಷ್ಟವಾದಂತಹ ಮಹತ್ವ ಇದೆ. ಸೊ ಲೆಟ್ ಅಸ್ ಸಿ ದ ಇಂಪಾರ್ಟೆನ್ಸ್ ಆಫ್ ಆಬ್ಜೆಕ್ಟಿವ್ಸ್ ವಿತ್ ದ ಹೆಲ್ಪ್ ಆಫ್ ಫಾಲೋವಿಂಗ್ ಪಾಯಿಂಟ್ಸ್. ಪಾಯಿಂಟ್ ನಂಬರ್ 1, objective helps in curriculum design. The most ಇಂಪಾರ್ಟೆಂಟ್ ಟಾಸ್ಕ್, ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸುವುದು. ಅಂದರೆ ಉದ್ದೇಶಗಳು ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಲಿಕ್ಕೆ ಸಹಾಯಕವಾಗುತ್ತವೆ. ಸೊ ಅಟ್ ದ ಟೈಮ್ ಆಫ್ ಡೆವಲಪಿಂಗ್ ದ ಕರಿಕ್ಯುಲಮ್, ಅಬ್ಜೆಕ್ಟಿವ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಉದ್ದೇಶಗಳನ್ನು ಗಮನದಲ್ಲಿ ಇಟ್ಟುಕೊಂಡೇ ಪಠ್ಯಕ್ರಮವನ್ನು ರಚನೆ ಮಾಡಬೇಕಾಗತ್ತೆ, ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಉದ್ದೇಶಗಳು ಅತ್ಯಂತ ಅವಶ್ಯಕ. ಸೆಕೆಂಡ್ಲಿ, ಆಬ್ಜೆಕ್ಟಿವ್ ಫೆಸಿಲಿಟೇಟ್ಸ್ ಲರ್ನಿಂಗ್. ಉದ್ದೇಶಗಳು ಕಲಿಕೆಗೆ ಪ್ರೋತ್ಸಾಹವನ್ನು ನೀಡುತ್ತದೆ, ಕಲಿಕೆಗೆ ಅನುಕೂಲ ಮಾಡಿಕೊಡುತ್ತದೆ. ಸೊ ಏಕೆಂದರೆ ಆಲ್ವೇಸ್ ಆಬ್ಜೆಕ್ಟಿವ್ಸ್ ಫೆಸಿಲಿಟೇಟ್ಸ್ ಲರ್ನಿಂಗ್, ಇವನ್ ಬೆಟರ್ ಲರ್ನಿಂಗ್. ಥರ್ಡ್ಲಿ, ಆಬ್ಜೆಕ್ಟಿವ್ ಹೆಲ್ಪ್ಸ್ ಇನ್ ಮೆಜರಿಂಗ್ ಲರ್ನಿಂಗ್ ಔಟ್ಕಮ್ಸ್. ಉದ್ದೇಶಗಳು ಕಲಿಕಾ ಪ್ರತಿಫಲವನ್ನು ಅಳತೆ ಮಾಡಲಿಕ್ಕೆ ಸಹಾಯಕವಾಗತ್ತೆ. ಏಕೆಂದರೆ ಉದ್ದೇಶಗಳನ್ನು ನಾವು ಈಡೇರಿಸಿದ್ದೇವೆಯೋ ಅಥವಾ ಎಲ್ಲವೋ ಎನ್ನುವುದು ಗೊತ್ತಾಗುವುದು ಕಲಿಕೆಯ ಪ್ರತಿಫಲವನ್ನು ನೋಡಿದಾಗ, ಅದನ್ನು ಅಳತೆ ಮಾಡಿದಾಗ, ಮೌಲ್ಯಮಾಪನ ಮಾಡಿದಾಗ. ಸೊ ಆ ದೃಷ್ಟಿಯಿಂದ ಕಲಿಕಾ ಪ್ರತಿಫಲದ ಒಂದು ಮೌಲ್ಯಮಾಪನಕ್ಕೆ ಅಥವಾ ಅಳತೆಯನ್ನು ನೋಡಲಿಕ್ಕೆ ಉದ್ದೇಶಗಳು ನಮಗೆ ಸಹಾಯಕವಾಗುತ್ತವೆ. ಹಾಗೆಯೇ ಅಬ್ಜೆಕ್ಟಿವ್ ಫೆಸಿಲಿಟೇಟ್ಸ್ ಇವ್ಯಾಲ್ಯುವೇಷನ್. ಸೊ ಈಗಾಗಲೇ ಹೇಳಿದ ಹಾಗೆ ಮೌಲ್ಯಮಾಪನವನ್ನು ಕೂಡ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಮಾಡಬೇಕಾದ್ರೆ ಉದ್ದೇಶಗಳು ಸಹಾಯಕವಾಗುತ್ತೆ. ಸೊ ಅಲ್ಲಿ ಉದ್ದೇಶಗಳು ಮೌಲ್ಯಮಾಪನಕ್ಕೆ ಪ್ರೋತ್ಸಾಹವನ್ನು, ಅನುಕೂಲವನ್ನು ಮಾಡಿಕೊಡ್ತವೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ. ಫಿಫ್ತ್ ಒನ್, ಆಬ್ಜೆಕ್ಟಿವ್ ಹೆಲ್ಪ್ಸ್ ಟು ಐಡೆಂಟಿಫೈ ಬಿಹೇವಿಯರಲ್ ಚೇಂಜಸ್. ಸೊ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಏನು ಬದಲಾವಣೆ ಆಗಿದೆ ಎನ್ನು ಗುರುತಿಸಲಿಕ್ಕೆ ಉದ್ದೇಶಗಳು ಸಹಾಯಕ. Objectives helps to bring improvement in teaching learning process. ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಏನಿದೆಯಲ್ಲ, ಅಲ್ಲಿ ಏನಾದರೂ ನಾವು ಬದಲಾವಣೆಯನ್ನು, ಸುಧಾರಣೆಯನ್ನು ತರಬೇಕಾದ್ರೆ ಉದ್ದೇಶಗಳು ಬೇಕೇ ಬೇಕು. ಬಿಕಾಸ್ ಉದ್ದೇಶಗಳನ್ನು ಸಾಧಿಸಬೇಕಾದ್ರೆ ಬೋಧನಾ ಕಲಿಕಾ ಚಟುವಟಿಕೆಗಳು ಬಹಳ ಅಂದರೆ ಬಹಳ ಸಹಾಯಕಾರಿ. ಉತ್ತಮವಾದಂತಹ ಬೋಧನೆ, ಪರಿಣಾಮಕಾರಿಯಾದಂತಹ ಬೋಧನೆ, ಉತ್ತಮವಾದಂತಹ ಕಲಿಕೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಈ ಬೋಧನಾ ಕಲಿಕಾ ಪ್ರಕ್ರಿಯೆ ಉತ್ತಮವಾದಂತಹ ರೀತಿಯಲ್ಲಿ ಇದ್ದಾಗ ಬೋಧನಾ ಉದ್ದೇಶಗಳು ಸಮರ್ಪಕವಾದಂತಹ ರೀತಿಯಲ್ಲಿ ನಾವು ಅವುಗಳನ್ನು ಈಡೇರಿಸಿದ್ದೇವೆ ಎನ್ನುವಂಥ ಅಂಶವು ನಮಗೆ ನಮ್ಮ ಗಮನಕ್ಕೆ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ in order to bring some changes
or in order to bring some improvement in the teaching learning process, of course objectives are very very essential. Similarly, objectives helps to organize learning activities. ತರಗತಿಯಲ್ಲಿ ಒಂದು 45 ನಿಮಿಷದ ತರಗತಿ ಆಗಿರಬಹುದು ಅಥವಾ ಒಂದು ಗಂಟೆಯ ತರಗತಿ ಆಗಿರಬಹುದು, ಅನೇಕ ರೀತಿಯ ಶೈಕ್ಷಣಿಕ ಅಥವಾ ಕಲಿಕಾ ಚಟುವಟಿಕೆಗಳನ್ನು ಶಿಕ್ಷಕ ಆಯೋಜಿಸಬೇಕಾಗತ್ತೆ, ಸಂಘಟಿಸಬೇಕಾಗತ್ತೆ. ಅತ್ಯುತ್ತಮವಾದಂತಹ ರೀತಿಯಲ್ಲಿ ಕಲಿಕಾ ಚಟುವಟಿಕೆಗಳನ್ನು ನಾವು ಸಂಘಟಿಸಿದಾಗ ಉತ್ತಮವಾದಂತಹ ಕಲಿಕೆ ಆಗತ್ತೆ. ಗುಡ್ ಲರ್ನಿಂಗ್ ಆಕ್ಟಿವಿಟೀಸ್ ಆಲ್ವೇಸ್ ಲೀಡ್ಸ್ ಫಾರ್ ಗುಡ್ ಲರ್ನಿಂಗ್, ಗುಡ್ ಅಚೀವ್ಮೆಂಟ್, good result. So in this sense, objectives helps to organize various learning activities in the classroom in a systematic way. Eighth point, objectives helps to plan learning experiences. ಉತ್ತಮವಾದಂತಹ ಕಲಿಕಾ ಚಟುವಟಿಕೆಗಳನ್ನು ಆಯೋಜನೆ ಮಾಡುವುದರ ಮೂಲಕ ಮಕ್ಕಳಿಗೆ ಉತ್ತಮವಾದಂತಹ ಕಲಿಕಾ ಅನುಭವಗಳನ್ನು ಒದಗಿಸ್ತೇವೆ. ಸೊ ಇಲ್ಲಿ ಉದ್ದೇಶಗಳು ಉತ್ತಮ ಕಲಿಕಾ ಅನುಭವಗಳನ್ನು ಯೋಜನೆ ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಒಂದು ತರಗತಿ ಪ್ರಾರಂಭ ಮಾಡುವ ಪೂರ್ವದಲ್ಲಿಯೇ ನಾವು ಉತ್ತಮವಾದಂತಹ ಕಲಿಕಾ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ಕೋಬೇಕಾಗತ್ತೆ. ಅಂದಾಗ ಉತ್ತಮವಾದಂತಹ ಕಲಿಕಾ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಿಕ್ಕೆ ಸಾಧ್ಯವಾಗುತ್ತೆ. ಈ ದೃಷ್ಟಿಯಿಂದ objectives always helps to plan learning experiences, because it is the duty of the teacher to plan learning activities and learning experience in a most systematic way. The ninth one, objectives helps to all round development of the child. ಸೊ ಈಗಾಗಲೇ ಈ ಅಂಶವನ್ನು ನಾವು ಚರ್ಚೆ ಮಾಡಿದ್ದೇವೆ. ವಿದ್ಯಾರ್ಥಿಗಳ ಸರ್ವತೋಮುಖ ವಿಕಾಸಕ್ಕೆ ಉದ್ದೇಶಗಳು ಸಹಾಯಕಾರಿ. ಏಕೆಂದರೆ ಉದ್ದೇಶಗಳಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ಬಿಡ್ತೇವೆ, ಸಾಮಾಜಿಕ, ಮನೋವೈಜ್ಞಾನಿಕ, ಸಂವೇಗಾತ್ಮಕ, ಶೈಕ್ಷಣಿಕ ಎಲ್ಲ ಪ್ರಕಾರದ ಒಂದು ಸಾಧನೆಯನ್ನು ಮಾಡಿದಾಗ ಮಾತ್ರ ಸರ್ವತೋಮುಖ ವಿಕಾಸವನ್ನು ಸಾಧಿಸಲಿಕ್ಕೆ ಸಾಧ್ಯ. ಸೊ ಇವೆಲ್ಲವೂ ಕೂಡ ಉದ್ದೇಶಗಳ ಸಹಾಯದಿಂದ ಅವುಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧಿಸಲಿಕ್ಕೆ ಸಾಧ್ಯವಾಗತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, objective helps to classroom teacher in his day-to-day activities. ಉದ್ದೇಶಗಳು ಶಿಕ್ಷಕರಿಗೆ ತನ್ನ ದಿನನಿತ್ಯದ ತರಗತಿಯ ಚಟುವಟಿಕೆಗಳಿಗೆ ಸಹಾಯಕಾರಿ. ಯಾವುದೇ ಒಬ್ಬ ಶಿಕ್ಷಕ ಪ್ರತಿನಿತ್ಯವೂ ಕೂಡ ತರಗತಿಯಲ್ಲಿ ಹೊಸ ಹೊಸ ಚಟುವಟಿಕೆಗಳನ್ನು, ಪ್ರಯೋಗಗಳನ್ನು ಮಾಡಬೇಕಾಗತ್ತೆ. ಅಂತಹ ಪ್ರಯೋಗಗಳನ್ನು ಮಾಡಿದಾಗ ಉತ್ತಮವಾದಂತಹ ರೀತಿಯಲ್ಲಿ, ಪರಿಣಾಮಕಾರಿಯಾದಂತಹ ರೀತಿಯಲ್ಲಿ ಬೋಧನೆ ಮಾಡಲಿಕ್ಕೆ ಸಾಧ್ಯ. ಯಾವಾಗ ಬೋಧನೆ ಪರಿಣಾಮಕಾರಿಯಾಗಿರುತ್ತೋ ಅಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ಕಲಿಕೆ ಆಗತ್ತೆ. ಸೊ ಬೋಧನೆ ಮತ್ತು ಕಲಿಕೆ ಉತ್ತಮವಾದಂತಹ ರೀತಿಯಲ್ಲಿ ಆಗಬೇಕಾದರೆ ಶಿಕ್ಷಕ ತರಗತಿಯ ಸನ್ನಿವೇಶದಲ್ಲಿ ಪ್ರತಿನಿತ್ಯದ ಚಟುವಟಿಕೆಗಳನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ ಯೋಜನೆ ಮಾಡಿಕೊಳ್ಳಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ objectives always helps to the classroom teacher in order to organize day-to-day activities in a meaningful and systematic way. So all these important aspects that we have to keep in mind, that objectives always helps to bring lot of changes in teaching learning process. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ, ಔಪಚಾರಿಕವಾದಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಕ್ರಮಬದ್ಧತೆಯನ್ನು ತರಬೇಕಾದರೆ, ಶೈಕ್ಷಣಿಕವಾದಂತಹ ಹಲವಾರು ವಾತಾವರಣವನ್ನು ಅಲ್ಲಿ ನಾವು ನಿರ್ಮಾಣ ಮಾಡಬೇಕಾದರೆ ಉದ್ದೇಶಗಳು ಸಹಾಯಕಾರಿ. ಈ ದೃಷ್ಟಿಯಿಂದ ಈ ಒಂದು ಶೈಕ್ಷಣಿಕ ಉದ್ದೇಶಗಳು ಶಿಕ್ಷಕರಿಗೆ, ಆಡಳಿತಗಾರರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಬಹಳ ಸಹಾಯಕಾರಿ ಅಂತ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಉದ್ದೇಶಗಳು ಅಂದರೆ ಏನು, ಉತ್ತಮ ಉದ್ದೇಶಗಳು ಯಾವ್ಯಾವ ಲಕ್ಷಣಗಳನ್ನು ಹೊಂದಿರಬೇಕಾಗತ್ತೆ, ಹಾಗೆಯೇ ಒಂದು ಉತ್ತಮವಾದಂತಹ ಉದ್ದೇಶಗಳು ಹೇಗೆ ಶೈಕ್ಷಣಿಕವಾಗಿ ಮಹತ್ವವನ್ನು ಪಡೆದಿವೆ ಎನ್ನುವುದನ್ನು ತಿಳಿದುಕೊಂಡೆವು. ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಸೀನ್ ಆರ್ ವಿ ಹ್ಯಾವ್ ಡಿಸ್ಕಸ್ಡ್ ದ ಮೀನಿಂಗ್ ಆಫ್ objectives, characteristics of a good objective and importance of objectives. In the teaching learning process, or we can say in our formal education system,
Without objectives, we cannot achieve anything. We cannot organize anything. We cannot do anything in our education system. That's why, in order to have good academic atmosphere in the school or college, objectives are very, very essential. So, like this, in an academic atmosphere, objectives or educational objectives plays very important role. So, my dear students, I would like to conclude my lesson by saying teachers open the door, but you must enter by yourself. ಜ್ಞಾನದ ಬಾಗಿಲನ್ನು ಶಿಕ್ಷಕರು ತೆರೀತಾರೆ, ಆ ಜ್ಞಾನದ ಬಾಗಿಲದ ಮೂಲಕ ಪ್ರವೇಶವನ್ನು ಪಡೆಯುವುದು ನಿಮಗೆ ಬಿಟ್ಟಿದ್ದು, ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು. ಸೊ ಅಂತಹ ಒಂದು ಜ್ಞಾನ ದೇಗುಲಕ್ಕೆ ನೀವು ಪ್ರವೇಶವನ್ನು ಪಡೆಯುವುದರ ಮೂಲಕ ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆದುಕೊಳ್ಳಿ. ದೆನ್ ಲಾಸ್ಟ್ I would like to conclude by saying that one child, one teacher, one pen and one book can change the world. Similarly, your sincere hard work can change your future. Thank you and all the best.